ಬೆಂಗಳೂರಿನ ಪ್ರಾಚೀನ ದೇವಾಲಯಗಳಲ್ಲಿ ಒಂದಾಗಿರುವಂತಹ ದಕ್ಷಿಣ ಕಾಶಿ ಎಂದೇ ಹೆಸರುವಾಸಿಯಾಗಿರುವಂತಹ ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಇವತ್ತು ಸೂರ್ಯ ರಶ್ಮಿಯ ಚಮತ್ಕಾರವನ್ನ ನೋಡುವುದಕ್ಕೆ ಅದನ್ನ ಕಣ್ತುಂಬಿಕೊಳ್ಳಿಕ್ಕೆ ಭಕ್ತಾದಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ. ಆ ಕ್ಷಣ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಂದ್ಬಿಡುತ್ತೆ. ಆ ಒಂದು ಕ್ಷಣವನ್ನ ಕಣ್ತುಂಬಿಕೊಳ್ಬೇಕು ಮತ್ತು ಮುಂದಿನ ಭವಿಷ್ಯ ಏನು ಅನ್ನೋದನ್ನ ಈ ಸೂರ್ಯ ರಶ್ಮಿ ನಿರ್ಧಾರವನ್ನ ಮಾಡುತ್ತೆ. ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕು ಅಂತ ಅರ್ಚಕರು ಜೊತೆಗೆ ಇಡೀ ಭಕ್ತ ಸಮೂಹ ಕಾತರದಿಂದ ಕಾಯ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಗವಿ ಗಂಗಾಧರೇಶ್ವರನಿಗೆ ಭಾಸ್ಕರನ ನಮನವಾಗಲಿದೆ. ಸಂಜೆ 5:20 5:23 ಅಂದ್ರೆ 3 ನಿಮಿಷಗಳ ಕಾಲ ದಕ್ಷಿಣ ಪಥದಿಂದ ಉತ್ತರ ಪಥಕ್ಕೆ ರವಿ ಸಂಚಲನವನ್ನ ಮಾಡಲಿದ್ದಾನೆ. ಕೌತುಕ ಕಣ್ತುಂಬಿಕೊಳ್ಳಿಕ್ಕಾಗಿ ಶಿವಪ್ಪನ ಭಕ್ತ ಸಾಗರ ಕಾಯ್ತಾ ಇದೆ. ಪ್ರಕೃತಿಯ ವಿಸ್ಮಯಕ್ಕೆ ಸಾಕ್ಷಿಯಾಗಲಿದೆ ಈ ಒಂದು ದೇವಸ್ಥಾನ. ಶಂಕರನಿಗೆ ಸೂರ್ಯನ ಅಭಿಷೇಕಕ್ಕೆ ಕ್ಷಣಗಣನೆ ಆರಂಭಗೊಂಡಿದೆ. ನಾಡಿನಾದ್ಯಂತ ಪೂಜೆ ಪುನಸ್ಕಾರ ಸಂಕ್ರಾಂತಿ ಹಬ್ಬದ ಒಂದು ಸಂಭ್ರಮದಲ್ಲಿ ಜನ ಮಿಂದೇಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಗವಿ ಗಂಗಾಧರೇಶ್ವರ ದೇವಸ್ಥಾನ ಕೂಡ ಸಜ್ಜುಗೊಂಡಿದೆ. ಹೇಗಿದೆ ದೇವಸ್ಥಾನದ ಒಂದು ವಾತಾವರಣ, ಭಕ್ತ ಸಮೂಹ ಹೇಗೆ ಕಾಯ್ತಾ ಇದ್ದಾರೆ, ಇದೆಲ್ಲವನ್ನು ಕೂಡ ನೀವು ದೃಶ್ಯದಲ್ಲಿ ಕಾಣಬಹುದಾಗಿದೆ. ಈ ಒಂದು ದೇವಸ್ಥಾನದ ಗರ್ಭಗುಡಿಯ ಸಮೀಪದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಹೆಚ್ಚು ಹೊತ್ತು ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇದೊಂದು ಗುಹಾಂತರ ದೇವಸ್ಥಾನ. ಆ ಕಾರಣದಿಂದಾಗಿ ಭಕ್ತಾದಿಗಳಿಗಾಗಿ ಎಲ್ಇಡಿಯ ವ್ಯವಸ್ಥೆಯನ್ನ ಮಾಡಲಾಗಿದೆ. ಹೊರಭಾಗದಲ್ಲಿ ನಿಂತು ಕುಳಿತು ಭಕ್ತಾದಿಗಳು ಈ ಒಂದು ವಿಸ್ಮಯವನ್ನ ಕಣ್ತುಂಬಿಕೊಳ್ಳಿಕ್ಕೆ ವೇಟ್ ಮಾಡ್ತಾ ಇರುವಂತಹ ಪರಿ ಒಂದು ಭಾಗದಲ್ಲಿ, ಮಗದೊಂದು ಭಾಗದಲ್ಲಿ ದೇವಸ್ಥಾನದ ಒಳಗೆ ಯಾವ ರೀತಿಯಾದಂತಹ ತಯಾರಿಗಳೆಲ್ಲವೂ ಕೂಡ ಆಗ್ತಾ ಇದೆ ಅನ್ನುವಂಥದ್ದನ್ನ ಗಮನಿಸ್ತಾ ಇದ್ರಿ. ಬೆಳಗ್ಗೆ 5 ಗಂಟೆಯಿಂದಲೇ ಗವಿ ಗಂಗಾಧರ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರ ಅಭಿಷೇಕ ಮಂಗಳಾರತಿ ಇದೆಲ್ಲವನ್ನು ಕೂಡ ಮಾಡಿಕೊಂಡು ನಂತರದಲ್ಲಿ ಭಕ್ತಾದಿಗಳಿಗೆ ಸುಮಾರು 12:30 ಕೂಡ ದರ್ಶನಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಿಕೊಡ್ಲಾಯಿತು. ಅದಾದ ನಂತರದಲ್ಲಿ ಭಕ್ತಾದಿಗಳಿಗೆ ಅವಕಾಶ ಇರಲಿಲ್ಲ. ಈಗ ಮತ್ತೆ ದೇವಸ್ಥಾನ ತೆರೆದುಕೊಂಡಿದೆ. ಈಗ ಸೂರ್ಯ ರಶ್ಮಿ ಗವಿ ಗಂಗಾಧರನ ಮೇಲೆ ಪಾಸ್ ಆಗೋ ಮೂಲಕವಾಗಿ, ಅದರ ಮೇಲೆ ಸಂಚಾರವನ್ನ ಮಾಡೋ ಮೂಲಕವಾಗಿ ಒಂದು ವಿಸ್ಮಯವನ್ನ ಜನರಿಗೆ ದರ್ಶನವನ್ನ ಕೊಡಲಿದೆ. ಈ ದರ್ಶನದ ನಂತರದಲ್ಲಿ ಅಂದ್ರೆ ಸೂರ್ಯ ರಶ್ಮಿಯ ಚಮತ್ಕಾರ ಆಗುವಂತಹ ಸಂದರ್ಭದಲ್ಲೇ ಅಲ್ಲಿ ಅಭಿಷೇಕಗಳನ್ನ ಮಾಡ್ತಾರೆ, ಮಂಗಳಾರತಿಯನ್ನ ಮಾಡ್ತಾರೆ. ಆ ನಂತರದಲ್ಲಿ ಭಕ್ತಾದಿಗಳಿಗೆ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ. ಇದು ಪ್ರತಿ ವರ್ಷದಂತೆ ನಡೆದು ಬರುವಂತಹ ಒಂದು ಪದ್ಧತಿ, ವಾಡಿಕೆ. ಅದು ಈ ಬಾರಿಯೂ ಕೂಡ ನಡೆದು ಸಾಗ್ತಾ ಇದೆ. ಸೊ ಗವಿ ಗಂಗಾಧರ ದೇವಸ್ಥಾನದಲ್ಲಿ ಯಾವ ರೀತಿಯಾದಂತಹ ತಯಾರಿಗಳಾಗಿದೆ ಅನ್ನುವಂಥದ್ದನ್ನ ನೀವು ಗಮನಿಸ್ತಾ ಇದ್ದೀರಿ.